ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 20 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಹೈವೇಯಿಂದ 8 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಬೆಂಗಳೂರಿಂದ ಕೇವಲ 180 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 1 ಎಕರೆ 20 ಗುಂಟೆ 30 ಅಡಿ ಸರ್ವಿಸ್ ರೋಡ್ಗೆ ಅಟ್ಯಾಚ್ ಇರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣದ ಮಾಹಿತಿ ಮಂದಿರ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ವಿಡಿಯೋನ ಶುರು ಮಾಡೋದಕ್ಕೆ ನಾನು ಮುಂಚೆ ನೀವೇನಾದರೂ ಕಡಿಮೆ ಬಜೆಟಲ್ಲಿ ಸಿನಿಮಾ ಥಿಯೇಟರ್ ಫೀಲ್ ನಿಮಗೆ ಬರಬೇಕು ಅಂದರೆ, ಪ್ರಾಜೆಕ್ಟ್ರನ್ನ ಕೊಂಡ್ಕೋಬೇಕಂದ್ರೆ ನಿಮಗೆ ಒಂದು ಸೂಕ್ತವಾದ ಸ್ಥಳ, ನಿಮಗೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವ್ರಿಗೆ ಕಾಲ್ ಮಾಡಿ ನಿಮಗೆ ನಿಮ್ಮ ಬಜೆಟಲ್ಲಿ ನಿಮಗೆ ಸೂಕ್ತವಾದಂಥ ಪ್ರಾಜೆಕ್ಟನ್ನು ಜೊತೆಗೆ ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ನಿಮಗೆ ಒದಗಿಸ್ತಾರೆ. ನಾನು ಇವ್ರ ಹತ್ರ ಬೈ ಮಾಡಿದ್ದೀನಿ, ನನಗಂತೂ ತುಂಬ ಇಂಪ್ರೆಸ್ ಅನ್ನಿಸ್ತು. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇದು ಮೊದಲಿಗೆ ಚಳ್ಳಕೆರೆಗೆ 20 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರು ಟು ಬಳ್ಳಾರಿ NH 150ಗೆ ಇಲ್ಲಿಗೆ ಕೇವಲ 8 ಕಿಲೋಮೀಟರ್ ಆಗುತ್ತೆ. ಇನ್ನು ಬೆಂಗಳೂರಿಗೆ 180 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಇದು ಸರ್ವಿಸ್ ರೋಡು, ಅಂದರೆ ಒಂದು ಪ್ಲಸ್ ಅಂತೂ ಆಗುತ್ತೆ. ವಿಲೇಜ್ ಪಕ್ಕನೇ ಇರೋದು, ವಿಲೇಜ್ ಹತ್ರನೇ ಇರೋದು. ನಿಮಗೆ 1 ಎಕರೆ 20 ಗುಂಟೆ ಸರ್ವಿಸ್ ರೋಡ್ ಅಟ್ಯಾಚ್ ಇರುವಂಥ ಜಮೀನು. ಇನ್ನು ಮೊದಲನೇದಾಗಿ ನೀರಿನ ಸ್ಥಿತಿಯನ್ನು ಹೇಳೋದಾದರೆ, ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸು. ನೋಡಿರಿ, ನೀವು ನೋಡ್ತಾ ಇದ್ದೀರಾ, ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸು. ಮಧ್ಯದಲ್ಲಿ ಖಾಲಿ ಇದೆ, ಒಂದಿಷ್ಟು 3 ಎಕರೆ 4 ಎಕರೆ ಮಾತ್ರ ಖಾಲಿ ಇರೋದು. ಅದರಲ್ಲಿ 1.5 ಎಕರೆ ನಿಮಗೆ ಕೊಡ್ತಾರೆ, ಅದು ಸರ್ವಿಸ್ ರೋಡ್ಗೆ. ನಿಮಗೆ ರೋಡ್ ಪೇಸು ಒಂದು 100 ಅಡಿ ಬರುತ್ತೆ, 90ರಿಂದ 100 ಅಡಿ ಬರುತ್ತೆ ಹೆಚ್ಚು ಕಮ್ಮಿ ಅಂದಾಜು. ಇನ್ನು ವಿಲೇಜ್ ಅಂತೂ ಭಾಳ ಹತ್ರ ಇದೆ, ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. ನೀವೇನಾದರೂ ಚಳ್ಳಕೆರೆ ಬರೋದಕ್ಕಿಂತ ಮುಂಚೆನೇ ನಿಮಗೆ ಒಂದು ಜಮೀನು ಬೇಕು, 1.5 ಎಕರೆ ಸಣ್ಣದಾಗಿ ಒಂದು ಫಾರ್ಮ್ ಹೌಸ್ ಮಾಡ್ಕೊತೀನಿ ಅಂದರೆ ತುಂಬ ಸೂಕ್ತವಾದ ಜಾಗ ಅಂತ ನನ್ನ ಅಭಿಪ್ರಾಯ. ಜೊತೆಗೆ ಮಣ್ಣು ರೆಡ್ಡು ವೈಟು ಮಿಕ್ಸ್ ಇದೆ, ನಿಮ್ಗೆ ಕಾಣ್ತಾ ಇದೆ. ಪ್ಯೂರ್ ರೆಡ್ ಸಾಯಿಲ್ ಅಂತೂ ಅಲ್ಲ, ಜೊತೆಗೆ ಹಂಗಂತ ವೈಟ್ ಅಂತೂ ಅಲ್ಲ, ಎರಡು ಮಿಕ್ಸ್ ಇದೆ. ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಲೊಕೇಶನ್ನು. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ. ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ಸಮಸ್ಯೆ ಇಲ್ಲ. ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ನಿಮಗೆ ಎದುರಲ್ಲಿ ನೋಡ್ತಾ ಇರ್ಬೋದು, ಅಡಿಕೆ ಹಾಕಿದ್ದಾರೆ. ಒಳ್ಳೆ ಲೊಕೇಶನ್ನು, ನಿಮಗೆ ಅಡಿಕೆ, ತೆಂಗು, ಪ್ರತಿಯೊಂದು ಬೆಳೆಯನ್ನು ಕೂಡ ಬೆಳೀತಾ ಇದ್ದಾರೆ. ಆದರೆ ಈ ಜಮೀನನ್ನು ಮಾತ್ರ ಮಳೆಗಾಲದಲ್ಲಿ ಬಿತ್ತನೆಯನ್ನು ಮಾಡ್ತಾ ಇದ್ದಾರೆ. ನೀವೇನಾದರೂ ತೊಗೊಂಡ್ರೆ ಅಡಿಕೆ, ತೆಂಗು, ಬಾಳೆ ಯಾವುದೇ ಬೆಳೆಯನ್ನು ಇಟ್ಟರೂ ಕೂಡ ಮಣ್ಣು ನೀರು ಎರಡೂ ಚೆನ್ನಾಗಿದೆ, ತುಂಬ ಸೊಗಸಾಗಿ ಬರುತ್ತೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಅಂದರೆ ಈಗ ಮಣ್ಣು ಆಯಿತು, ರೆಡ್ ಸಾಯಿಲು, ಜನರಲ್ ಪ್ರಾಪರ್ಟಿ ಆಯಿತು, ಇದರ ಇನ್ನು ಏನೆಲ್ಲ ಉಪಯೋಗಿಸ್ಬೋದಂತಲೂ ಕೂಡ ಹೇಳಿದ್ದೀನಿ. ಇನ್ನು ಇದರ ಬೆಲೆ ಅದನ್ನು ಹೇಳೋದಕ್ಕಿಂತ ಮುಂಚೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಅದರ ಜೊತೆಗೆ ಅಂದರೆ ನೀವು ಫೋನ್ ರಿಸೀವ್ ಮಾಡಿಲ್ಲ ಅಂತ ಯಾವುದೇ ರೀತಿ ಅನುಮಾನ ಬೇಡ. ಇತ್ತೀಚಿನ ದಿನಗಳಲ್ಲಿ ಜಮೀನುಗಳು ಕೂಡ ವಿಪರೀತ ಏರಿಕೆಯನ್ನು ಹೇಳ್ತಾ ಇದ್ದಾರೆ ಕೆಲವರು. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡೋ ಬರೋದಲ್ಲಿ ಕೆಲವೊಂದಿಷ್ಟು ನಂಬರ್ಸನ್ನು ತೊಗೋಬೇಡಿ ದಯವಿಟ್ಟು. ಅದು ನಮಗೂ ಕೂಡ ಸ್ವಲ್ಪ ಇರುಸುಮುರುಸು ಆಗುತ್ತೆ. ಈ ಥರ ಹೇಳೋದಕ್ಕೂ ಕೂಡ ಒಂದು ಸ್ವಲ್ಪ ತೊಂದರೆನೇ. ಪಕ್ಕದಲ್ಲಿ ವಿಚಾರಿಸಿ ಅಂದರೆ ಅವ್ರ ನಂಬರ್ ತೊಗೊತಾರೆ, ಅದು ಎಲ್ಲೋ ಒಂದು ಕಡೆ ನಮಗೆ ಮೈನಸ್ ಆಗುತ್ತೆ. ವಿಚಾರಿಸಿ ಯಾವ ಬೆಲೆಗೆ ಇಲ್ಲಿ ತೊಗೋಬೋದು ಅನ್ನೋದನ್ನು ಬಿಟ್ಟು ನಮ್ಮ ಕಡೆಯಿಂದ ಬಂದಿರ್ತೀರ, ನಮ್ಮ ಕಡೆಯಿಂದನೇ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ನಾನು ಮೊದಲೇ ಹೇಳ್ದಂಗೆ ಇತ್ತೀಚಿನ ದಿನಗಳಲ್ಲಿ ವಿಪರೀತ ರೇಟ್ ಹೇಳ್ತಿದ್ದಾರೆ, ಸ್ವಲ್ಪ ಜಾಗೃತಕರ ಆಗಿರಿ ಅಂತ ಹೇಳ್ತಾ, ಇನ್ನು ಈ ಜಮೀನಿನ ಬೆಲೆ ನಾನು ಆರಂಭದಲ್ಲಿ ಹೇಳಿದ ಫೋನೇನು ರಿಸೀವ್ ಮಾಡಿಲ್ಲ ಅಂದರೆ ನೇರವಾಗಿ MK ಪ್ರಾಪರ್ಟಿ ಚಳ್ಳಕೆರೆ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ನೀವು ಆಫೀಸ್ ಹತ್ರನೇ ಬಂದು ನೇರವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ, ಯಾವುದೇ ರೀತಿ ಅನುಮಾನ ಬೇಡ. ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಯಾವುದೇ ರೀತಿ ಅನುಮಾನ ಪಡೋಂಥ ವಿಚಾರ ಏನಿಲ್ಲ. ನೇರವಾಗಿ ಆಫೀಸ್ ಹತ್ರನೇ ಬರ್ಬೋದು, ನೀವು ಆಫೀಸ್ ಲೊಕೇಶನ್ ನೋಡಿಕೊಂಡು ಆವಾಗ ಜಮೀನು ತೋರಿಸ್ತೀವಿ. ಇನ್ನು 1 ಎಕರೆ ಈ ಜಮೀನಿಗೆ 16 ಲಕ್ಷದಿಂದ 16.5, ತುಂಬ ನೆಗೆಷಿಬಲ್ ಏನಿರೋದಿಲ್ಲ. ಒಂದು 16-20, 16-30
ನಿಮಗೆ 16 ಲಕ್ಷಕ್ಕೂ ಆಗ್ಬೋದು. ನೇರವಾಗಿ ಓನರ್ ಇರ್ತಾರೆ, ಮಾತಾಡಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು. ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.